ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ದಿ ಧಾರವಾಡ ಮಚ್ಚಗಾರ ಸೊಸೈಟಿ ಉಳಿಸಿ ಹೋರಾಟ ಸಮಿತಿ ಹಾಗೂ ಸಮಸ್ತ ಸ್ವಾಭಿಮಾನಿ ಸಮುದಾಯದ ಬಾಂಧವರು ಜಿಲ್ಲಾ ಘಟಕ ಧಾರವಾಡ ವತಿಯಿಂದ ದಿ ಧಾರವಾಡ ಮಚ್ಚಗಾರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆನ್ ಲಿಮಿಟೆಡ್ ಧಾರವಾಡ ಸೊಸೈಟಿ 110ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಧಾರವಾಡ ನಗರದ ವಿದ್ಯಾವರ್ಧಕ ಸಂಘದಲ್ಲಿ ಭಾರೀ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಗವಂತಪ್ಪ ಮಿಶ್ರಿಕೋಟಿ, ಗುರುನಾಥ್ ಹುಳಿಕಾಶಿ, ಸಂತೋಷ್ ಹೊಂಗಲ್, ಸಂಪತ್ ಗರಗ್, ಡಾಕ್ಟರ್ ಮಾರುತಿ ಹೆಬ್ಬಳ್ಳಿ, ಸುನಿಲ್ ಹೊಂಗಲ್, ಪರಶುರಾಮ್ ಜಿಣಗಿ, ಅಶೋಕ್ ಹೊನ್ನಿಕೆರೆಯವರು ಆಗಮಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಶೋಕ್ ದೊಡ್ಡಮನಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸದಾನಂದ್ ನಿಪಾಣಿಕರ್ ಸ್ವಾಗತಿಸಿದರು. ಸಂದೀಪ್ ಮಿಶ್ರಿಕೋಟಿ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಕೊಟ್ಟು ಹೋಗ್ಬೋದು ನಮ್ಮ ರಿಟರ್ನ್ ಅಧಿಕಾರಿಗಳು ಹತ್ರ ಈ ರೀತಿ ಪ್ರೊಸೆಸ್ ಇರ್ತದೆ. ಆಮೇಲೆ ಚುನಾವಣೆ ಬೆಳಿಗ್ಗೆ 9ರಿಂದ ಸ್ಟಾರ್ಟ್ ಆಗ್ತಂದ್ರೆ 4 ಗಂಟೆವರೆಗೆ ಇರ್ತದೆ. ನೀವು ಆ ಟೈಮಲ್ಲಿ ಚುನಾವಣೆ ಇದು ಮಾಡ್ಕೋಬೋದು. ಇದು ಚುನಾವಣೆ ಪ್ರೊಸೆಸ್ ಇರ್ತದೆ. ಇಲ್ಲ ನಾವು ನಮ್ಮಲ್ಲೇ ಒಂದು ಇದು ಮಾಡಿಕೊಂಡು ನಮ್ಮ ನಾಮಿನೇಷನ್ ಕೊಡ್ತೀವಿ, ಅವಿರೋಧ ಮಾಡ್ಕೊಡ್ತೀವಿ ಅಂತೇಳಿ ಏನೋ ಒಂದು ನಿಮ್ಮ ಇದು ಇರ್ತಂದ್ರೆ ಒಟ್ಟು ಎಲ್ಲ ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೆ ಉಪಚಾರವನ್ನು ನೀಡ್ತಾ ಇದ್ದೀವಿ ಮತ್ತು ನಮಗೆ ಮಾರ್ಗದರ್ಶಕರು ಮತ್ತು ನಮ್ಮ ಸಮಾಜದ ಅಂಬೇಡ್ಕರ ಖಂಡದ ಹೆಮ್ಮೆಯ ನಾಯಕ ಅಂಬೇಡ್ಕರ ಅಂಧಕಾರದಂಗಳದಲ್ಲಿ ಅಂಬೇಡ್ಕರ ಶೋಷಣೆಯ ಸಂಕೋಲೆಗೆ ಸಿಡಿದು ನಿಂತ ಧೀರನು ಭರತ ಖಂಡದ ಹೆಮ್ಮೆಯ ನಾಯಕ ಅಂಬೇಡ್ಕರ ಭರತ ಖಂಡದ ಹೆಮ್ಮೆಯ ನಾಯಕ ಅಂಬೇಡ್ಕರ ಹಗಲಿರಲು ಒಂದೇ ಮನದಿ ಚಿಂತಿಸಿದ ಪ್ರತಿಭೆ ಮನುಕುಲದ ಸಾಕ್ಷಿ ಪ್ರಜ್ಞೆ ಭರತ ಭೂಮಿ ಚೈತನ್ಯ ಮಾನವೀಯತೆ ಉಳಿಸಲು ಅವಮಾನವ ಸಹಿಸಿದೆ ಬೆಂಕಿ ತಾಪ ಸಹಿಸಿ ಬೆಳಕ ನೀಡಿದ ಸೂರ್ಯ ಭರತ ಖಂಡದ ಹೆಮ್ಮೆಯ ನಾಯಕ ಅಂಬೇಡ್ಕರ. ಸಮಾಜ ವರ್ಗದವರಿಗೆ ಎರಡು ಅವಳಿ ಮೋರ್ಚಾ ಕಮಿಟಿಗಳು ಮತ್ತು ಸಮಾಜದ ಪ್ರಮುಖ ಹಿರಿಯರು ಮತ್ತು ಎಲ್ಲ ನನ್ನ ಆತ್ಮೀಯ ಚರ್ಮಕಾರ ಬಾಂಧವರು, ಸಹೋದರಿಯರು, ಹಿರಿಯರು, ಸನ್ಮಾನ್ಯರೇ, ದಿ ಧಾರವಾಡ ಮಚ್ಚಗಾರ ಸೊಸೈಟಿ ಉಳಿಸಿ ಹೋರಾಟ ಸಮಿತಿ ವತಿಯಿಂದ ಇಂದು ಧಾರವಾಡದ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಭಾಗದಲ್ಲಿ 110ನೇ ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ಏನಂದ್ರೆ 1917ರಲ್ಲಿ ಅಂದ್ರೆ ಇವತ್ತಿಗೆ 28/2/1917ರಲ್ಲಿ ಸ್ಥಾಪನೆ ಆದಂತ ಮಹತ್ವವಾದ ಸೊಸೈಟಿ ಏನಂದ್ರೆ ದಿ ಧಾರವಾಡ ಮಚ್ಚಗಾರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅನ್ಲಿಮಿಟೆಡ್ ಸೊಸೈಟಿಯನ್ನ ಹುಟ್ಟಾಕಿದ್ರು. ಅದನ್ನ ಉದ್ದೇಶ ಏನಪ್ಪ ಅಂತಂದ್ರೆ ಅವರು ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿದ್ರು. ಬ್ಯಾಂಕಿಂಗ್ ಅಂತಂದ್ರು ನಮ್ಮ ಜನ ₹1 ಇಟ್ಟಿದ್ರೆ ಅದಕ್ಕೆ ₹10 ಆಗುವಂತ ಒಂದು ಸಂಕಲ್ಪವನ್ನ ಹೊಂದಿ ನಮ್ಮ ಜನ ಯಾರಲ್ಲಿನೂ ಕೈ ಚಾಚಬಾರ್ದು ಮತ್ತೆ ಯಾರಲ್ಲಿನೂ ಒಂದು ಸಾಲವನ್ನು ಪಡಿಬಾರ್ದು. ತಮ್ಮದಾದಂತ ಒಂದು ಬ್ಯಾಂಕಿಂಗ್ ಆಗಿ ಇದು ಬರೇ ಕರ್ನಾಟಕದಾದ್ಯಂತ ಅಲ್ಲ, ರಾಷ್ಟ್ರ ಮಟ್ಟಕ್ಕೆ ಮುಟ್ಟುವಂತ ಒಂದು ಅವ್ರ ಕನಸಾಗಿತ್ತು. ಮತ್ತು ಅವರೇ ಖುದ್ದಾಗಿ 1929ಕ್ಕೆ ಬಂದು ಅವ್ರ ಅಮೃತಾಸ್ತ್ರದಿಂದ ಉದ್ಘಾಟನೆ ಮಾಡಿದ್ರು ಧಾರವಾಡಕ್ಕೆ ಬಂದು. ಅಂತ ಮಹತ್ವವಾದ ಸೊಸೈಟಿಯನ್ನ ಅದನ್ನ ಉತ್ಪಾದಕರ ಸಂಘ ಅಂತೇಳಿ 1950ರಲ್ಲಿ ಮಾಡಿ ಅದನ್ನ ಕೆಲವೊಂದು ಚರ್ಮ ಚಪ್ಪಲಿ ಅಂತೇಳಿ ಅದನ್ನ ನಮ್ಮ ಜನಕ್ಕೆ ಕೊಟ್ಟರು. ಅದು ಚರ್ಮ ಚಪ್ಪಲಿಗೆ ಮಾಡಿದಂಥ ಸೊಸೈಟಿ ಅಲ್ಲ, ಅದು ಇರೋದು ನಮ್ಮ
ಧಾರವಾಡಕ್ಕೆ ಇರುವಂಥ ಒಂದು ಕೇಂದ್ರ ಬಿಂದು ಅಂತ ಸೊಸೈಟಿ ಬ್ಯಾಂಕಿಂಗ್ ವ್ಯವಸ್ಥೆ ಅಂದ್ರೆ ಇದು ಧಾರವಾಡಕ್ಕಲ್ಲ. ಈಗ ಹೆಂಗೆ ಇತರೆ ಸೊಸೈಟಿಗಳು ಹೆಂಗೆ ಬೆಳೆದಿದ್ದಾವೆ, ಒಂದು ಎಕ್ಸಾಂಪಲ್ ಆಗಿ KCC ಬ್ಯಾಂಕ್ ಆಗಲಿ ಮತ್ತೊಂದು ಬ್ಯಾಂಕ್ ಆಗಲಿ ಹೆಂಗೆ ಬೆಳೆದಿದ್ದಾವೆ, ಇಡೀ ದೇಶಾದ್ಯಂತ ಹೆಂಗೆ ಬೆಳೆದಿದ್ದಾವೆ ಹಂಗೆ ಬೆಳೀಲಿ ಅಂತೇಳಿ ಎಲ್ಲರೂ ಅದರೊಳಗೆ ಪಾಲ್ಗೊಳ್ಳಿ, ಎಲ್ಲರೂ ಅದಕ್ಕೆ ಒಂದು ಸದೃಢ ಆಗಲಿ. ನಮ್ಮ ಜನಕ್ಕೆ ಎಲ್ಲರಿಗೂ ಈ ಎಲ್ಲ ಪರ್ಸೆಂಟೇಜ್ ಅಷ್ಟಲ್ಲ, ಎಲ್ಲರಿಗೂ ಒಂದು ಒಳ್ಳೆ ಕೇಂದ್ರ ಬಿಂದು ಆಗುವಂಥ ಕಾರ್ಯವನ್ನು ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋದಂಥ ಈ ಸೊಸೈಟಿಯನ್ನು ಕೆಲವು ಪಟ್ಟಾಬದ್ಧ ಹಿತಾಸಕ್ತಿಗಳು ತಮ್ಮ ತಮ್ಮ ವರ್ಚಸ್ಸನ್ನು ಬೆಳೆಸ್ಕೊಳ್ಳಿಕ್ಕೆ ಅದನ್ನ ಮುಡುಗುಗೊಳಿಸಿ ಅದನ್ನ ಯಾವುದೇ ಥರದ ಕಾರ್ಯಕಲಾಪ ಮಾಡಲಾರ್ದ ಮತ್ತು ಈಗಾಗಲೇ ಹಿಂದೆ 100 ವರ್ಷದ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅದನ್ನೂ ಮಾಡಲಾರ್ದ ನಮಗೆ ಅದನ್ನ ಹಿಂದೇಟು ಹಾಕಿದ್ದಾರೆ. ಅದನ್ನ ಮತ್ತೆ ಈ ಥರ ಅಲ್ಲಿ ದುರ್ವ್ಯವಹಾರ ಮಾಡಿದ್ದಾರೆ. ಹೀಗಾಗಿ ನಾವು ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಸಮಸ್ತ ಸಮಾಜದ ಕುಲ ಬಾಂಧವರು ಕೂಡ್ಕೊಂಡು ನಾವು ಮುಂದಿನ ಘಟ್ಟಕ್ಕೆ ಒಂದು 13 ಮಂದಿ ಒಳ್ಳೆ ಜನ ಆಯ್ಕೆ ಮಾಡಿಸಿ ಅದರಲ್ಲಿ 2 ಮಂದಿ ಹೆಣ್ಮಕ್ಳು ಮತ್ತು 11 ಮಂದಿ ಗಂಡ್ಮಕ್ಳು ಅದರೊಳಗೆ ಸೊಸೈಟಿಗಳು ಒಳ್ಳೆ ಜನರನ್ನ ಆಡಳಿತ ಮಂಡಳಿ ಸೇರಿಸಿ ಒಂದು ಈಗ ಬರುವಂತ ಮಾರ್ಚ್ 15ಕ್ಕೆ ಚುನಾವಣೆ ಜರುಗ್ತದೆ. ಆ ಚುನಾವಣೆಯಲ್ಲಿ ಸಮಸ್ತ ಸಮಾಜದ ನಮ್ಮ ಕುಲಬಾಂಧವರು ಸದಸ್ಯತ್ವ ಪಡೆದವರು ಯಾವುದೇ ತರದ ಭಿನ್ನಾಭಿಪ್ರಾಯ ಇಟ್ಕೊಳ್ಳಾರ್ದ ಮುಕ್ತವಾಗಿ ಅದನ್ನ ಇದ್ರೊಳಗೆ ಚುನಾವಣೆಯಲ್ಲಿ ಭಾಗವಹಿಸಿ ಅವರು ಬಂದು ಅದಕ್ಕೆ ಆ ದಿವಸ ಒಂದು ಚುನಾವಣೆಯಲ್ಲಿ ಅವ್ರ ಓಟನ್ನ ಪ್ರತಿನಿಧಿಗಳು ಆರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಕರ್ನಾಟಕ. ಅಶೋಕ್ ಭಂಡಾರಿ, ಧಾರವಾಡ. ದಿ ಮಚ್ಗಾರ್ ಕೋಆಪರೇಟಿವ್ ಸೊಸೈಟಿ ಧಾರವಾಡ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ 1917ರಿಂದ 27ರ ಮಧ್ಯೆ ಇದನ್ನ ತಮ್ಮ ಸ್ವಂತ ಇರುವಿಕೆಯ ಮೂಲಕ ತಾವೇ ಖುದ್ದು ಆ ಸಮುದಾಯದ ಮನೆಗಳಿಗೆ ಭೇಟಿ ಕೊಡೋದ್ರ ಮೂಲಕ ಆ ಸಮುದಾಯವನ್ನ ಗುರುತಿಸೋದ್ರ ಮೂಲಕ ಚರ್ಮಕಾರ ಸಮುದಾಯವನ್ನ ಏನು ಉತ್ತರ ಭಾರತದೊಳಗೆ ಚಮ್ಮಾರ್ ಅಂತ ಹೇಳ್ತಾರೆ ಆ ಸಮುದಾಯದ ಮೂಲ ಕಸುಬನ್ನ ಗುರುತಿಸಿ ಆ ಸಮುದಾಯವನ್ನ ಉದ್ಧಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸೊಸೈಟಿಯನ್ನ ಕಟ್ಟೋದ್ರ ಮೂಲಕ ಈ ಸೊಸೈಟಿಯ ಮೂಲಕ ಆ ಸಮುದಾಯವನ್ನ ಉದ್ಧಾರ ಮಾಡುವಂಥ ನಿಟ್ಟಿನಲ್ಲಿ ಅವರ ಮೂಲ ಮಂತ್ರದ ಆಶಯಗಳನ್ನ ಈ ಸೊಸೈಟಿ ಮೂಲಕ ಈ ಸಮುದಾಯ ಈಡೇರಿಸಲಿ ಅನ್ನುವಂಥ ಒಂದು ಹುಮ್ಮನಸ್ಸಿನಿಂದ ಅವರು ಈ ಒಂದು ಸಂಸ್ಥೆಯನ್ನ ಕಟ್ಟಿಕೊಟ್ಟಿದ್ದಾರೆ. ಇವತ್ತು ಆ ಸಂಸ್ಥೆ ಯಾರದೋ ಕಪಿಮುಷ್ಟಿಗೆ ಸಿಲುಕಿ ಅಧೋಗತಿಗೆ ಹೋಗಿತ್ತು ಅನ್ನುವಂಥದ್ರ ವಿರುದ್ಧ ಇವತ್ತು ಬಹಳಷ್ಟು ಹೋರಾಟವನ್ನ ಮಾಡೋದ್ರ ಮೂಲಕ ಒಂದು ಸಂಸ್ಥೆಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಒಂದು ಹೋರಾಟ ವೇದಿಕೆಯನ್ನ ಕಟ್ಟಿಕೊಂಡು ಇವತ್ತು ಆ ವೇದಿಕೆಯ ಮೂಲಕ 110ನೇ ವರ್ಷದ ಸಂಭ್ರಮಾಚರಣೆಯನ್ನ ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಇಂತಹ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ಬರುವಂತ ದಿನಗಳಲ್ಲಿ ಉನ್ನತ ಮಟ್ಟದಲ್ಲಿ ಈ ಸಂಸ್ಥೆಯನ್ನ ದೇಶಕ್ಕೆ ಪರಿಚಯಿಸುವಂಥದ್ದು, ಅದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ರಚಿಸಿ ಕಟ್ಟಿ ನಮ್ಮ ಸಮುದಾಯಕ್ಕೆ ನೀಡಿದ್ರು ಅನ್ನುವಂಥ ಹೆಮ್ಮೆಯನ್ನ ಆ ಸಮುದಾಯದ ಮೂಲಕ ದೇಶದ ಜನತೆಗೆ ಮೀಸಲಿಡುವಂಥದ್ದು ಮತ್ತು ಅದರ ಮೂಲಕ ಉನ್ನತ ಮಟ್ಟದ ಅಭಿವೃದ್ಧಿ ಕಾರ್ಯಗಳನ್ನ ಸಮುದಾಯಕ್ಕೆ ತಲುಪಿಸುವಂತ ನಿಟ್ಟಿನಲ್ಲಿ ಕಾರ್ಯಗಳು ಉತ್ತಮಗೊಳ್ಳಿ ಮತ್ತು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಈ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಾವು ನಿರ್ಣಯವನ್ನ ಕೈಗೊಂಡಿದ್ದೇವೆ. ಆ ನಿಟ್ಟಿನಲ್ಲೇ ನಾವು ಮುಂದುವರಿತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ. ಗುರುನಾಥ್ ಉಳ್ಳಿಕರ್. ನಮಸ್ಕಾರ, ನಾ ಸಂದೀಪ್ ಮಿಶ್ರಿಗುಡಿ ಅಂತೇಳಿ. ಇವತ್ತು ಧಾರವಾಡದಾಗ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಘಾಟನೆ ಮಾಡಿದಂಥ ಒಂದು ಸಮಗಾರ್ ಸೊಸೈಟಿ ಇವತ್ತು 110ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಇದು ಸೊಸೈಟಿ ಬಗ್ಗೆ ಹೇಳ್ಬೇಕಂದ್ರೆ ಇದು ನಮ್ಮ ಭಾರತದಾಗ ಮೊದಲನೇ ಸೊಸೈಟಿ, ದಲಿತರ ಸಲುವಾಗಿ ನಿಯೋಜನೆ ಆದಂತ ದಲಿತರ ಸಲುವಾಗಿ ಉದ್ಘಾಟನೆ ಆದಂತ ಮೊದಲನೇ ಸೊಸೈಟಿ. ಈ ಸೊಸೈಟಿ 100 ವರ್ಷದಿಂದ ಐತಲ್ಲ ಬಂದಾಗಿತ್ತಂದ್ರೆ ಕೆಲವೊಬ್ಬರ ಕೆಟ್ಟ ಜನರಿಂದ ಅದು ಅವ್ರ ಕೈಯ ಸಿಕ್ಕೊಂಡು ಒದ್ದಾಡತೈತೆ. ಅದನ್ನ ನಾವು ಬಿಡಿಸಿ ಇವತ್ತೈತಲ್ಲ ಸಮಾಜಕ್ಕೆ ಒಂದು ಮಾದರಿ ಸೊಸೈಟಿಯಾಗಿ ಮಾಡ್ಬೇಕಂತ ಇವತ್ತೆಲ್ಲ ನಾವು ಕೊಡಿ. ಮತ್ತ ಆಮೇಲೆ ಎಷ್ಟೋ ವರ್ಷದ ಚುನಾವಣೆ ನಡೆದಿದ್ದಿಲ್ಲ, ಅವ್ರವ್ರ ನಡುವೆ ಚುನಾವಣೆ ಮಾಡಿ ಇದು ಬಹಳ ಅನ್ಯಾಯ ಮಾಡತ್ತಿದ್ರು. ಇವತ್ತು ಸೂಪರ್ ಸೀಡ್ ಆಗೈತಿ. ಮಾರ್ಚ್ 15ಕ್ಕೆ ಚುನಾವಣೆ ಮಾಡತ್ತೇವೆ. ಈ ಚುನಾವಣೆ ಒಳಗೆ ನಾವು 13 ಜನ ಒಳ್ಳೆ ಅಭ್ಯರ್ಥಿಗಳನ್ನ ಆರಿಸ್ತಂದ್ರು. ಆ ಸೊಸೈಟಿಯನ್ನ ಮತ್ತೆ ಅಂಬೇಡ್ಕರ್ ಆಶಯದಂತೆ ಮತ್ತೆ ನಾವು ಅದನ್ನ ಮ್ಯಾಚ್ ತಗೊಂಡ್ಬರ್ತೇವೆ. ಮತ್ತೆ ಇವತ್ತು ಮಾತು ಹೇಳ್ಬೇಕಂತ ಮಾಡೋಣ, ಇವತ್ತು ನಾವು ವಿದ್ಯಾವರ ಸಂಘದ ಈ ಆವರಣದಾಗ ಅದೇವಲ್ಲ ಒಂದು ಮಾತು ಹೇಳ್ತೇನೆ, ಈ ಸೊಸೈಟಿನ 100 ವರ್ಷ ಕಂಡಂತ ಒಂದು ಸಂಘ, ನಮ್ಮ ಸೊಸೈಟಿನ 100 ವರ್ಷ ಕಂಡಂತ ಒಂದು ಸಂಘ. ಇವತ್ತು ಈ ಸಂಘ ಎಲ್ಲೈತಿ, ನಮ್ಮ ಸಂಘ ಎಲ್ಲೈತಿ ಅನ್ನೋ ಕಾರಣಕ್ಕೆ ಇವತ್ತು ನಾವು ವಿದ್ಯಾವರ ಸಂಘದ ಈ ಕಾರ್ಯಕ್ರಮ ಯೋಜನೆ ಮಾಡಿವಿ. ನಮ್ಮ ಸಮಾಜದವ್ರು ದಯಮಾಡಿ ಈ ಒಂದು ಜಗದಾಗ ಇವತ್ತು ಬಂದಿರಿ ಅಂದ್ಕೊಳ್ಳೆ ನಮ್ಮ ಸೊಸೈಟಿ ಮತ್ತು ಈ ಸಂಘ ಸೊಸೈಟಿ ಎರಡೂ ತಾಳೆ ಮೇಲೆ ಮಾಡಿ ನಾ ಇವತ್ತು ಸೊಸೈಟಿ ಎಲ್ಲಿಗೆ ಹೋಗ್ಬೇಕು, ನಾವೆಲ್ಲ ಕೂಡಿ ಏನ್ ಮಾಡ್ಬೇಕು, ಒಗ್ಗಟ್ಟದಿಂದ ಈ ಸೊಸೈಟಿನ ಎಲ್ಲಿ ತಗೊಂಡ್ಬೇಕು ಅಂತ ವಿಚಾರ ಮಾಡ್ಬೇಕಂತ ಈ ಮೂಲಕ ಕೇಳ್ಕೊತೇನೆ. ಸಂದೀಪ್ ಮಿಶ್ರಿಕೋಟೆ.